ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಳಗೂಡ್ಸಿ ಏನಪ್ಪ ಅಂದ್ರೆ ಇಲ್ಲಿ ಗುಂಡಾಗಿರಿ ಏನಪ್ಪ ಅಂದ್ರೆ ರಾಜ್ ಮಾಡ್ತಾ ಇದಾರೆ ನಮ್ಮಲ್ಲಿ ಚುಡುಗುಪ್ಪ ಒಳಗ। शासक बोले तो ना सबका है, सबका क्या है क्वेश्चन का आंसर देना उन्होंने। सब गाड़ी भगाते गए, उनके कार्यकर्ता हमारे कार्यकर्ता को ढकले, उसका लाइव वीडियो मेरे पास है। ನೀವು ಯಾರ ಪ್ರೋಟೋಕಾಲ್ ಪ್ರಕಾರ ನೀವು ಯಾವ್ದು ಕೇಳಿದಿರಿ, ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದಿರಿ? ನಮ್ಮ MP ಅವರಿಗೆ ಹೇಳಿದಿರಾ, MLC ಅವರಿಗೆ ಹೇಳಿದಿರಾ, ಪುರಸಭೆ ಮುಖ್ಯಾಧಿಕಾರಿಗೆ ಹೇಳಿದಿರಾ, ಆಮೇಲೆ ಹಾಸ್ಪಿಟಲ್ ವೈದ್ಯಾಧಿಕಾರಿಗೆ ಹೇಳಿದಿರಾ? ಯಾವುದೂ ಹೇಳಿಲ್ಲ। खुद का भारतीय जनता पार्टी बोल के बैनर लगा के ये सरकार प्रोग्राम करे सो ये गलत है, हम ये खंडन करते हैं। कांग्रेस और बीजेपी के बीच में नारेबाजी हो गई बोल के इस तरीके से चीज सामने आ रही है, क्या है इसका असल मकसद, क्या है क्या है? ಸರ್, ಮೊಟ್ಟ ಮೊದಲಿಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಚುಡುಗುಪ್ಪ ಪಟ್ಟಣದಾಗ ಈ ಒಂದು ಪುರಸಭೆ ಏನಪ್ಪ ಅಂದ್ರೆ ಸಂಕೀರ್ಣ ಏನು ನಿನ್ನೆ ಮಾಹಿತಿ ಬಂದಂಥ ಪ್ರಕಾರ ಏನಪ್ಪ ಅಂದ್ರೆ ಏನಿವರು ಸ್ಥಳ ವೀಕ್ಷಣೆ ಏನಪ್ಪ ಅಂತ ಹೇಳಿ ಇವತ್ತೇನಪ್ಪ ಅಂದ್ರೆ ಆ ಭೂಮಿದು ಒಂದೇನಪ್ಪ ಅಂದ್ರೆ ಅಡಿಗಲ್ ಸಮಾರಂಭ ಏನಪ್ಪ ಅಂದ್ರೆ ಮಾಡ್ಲಿತ್ತಾರ। ಒಂದೇ ಮಾತು। ಎರಡನೇ ಮಾತೇನಪ್ಪ ಅಂದ್ರೆ ಇಲ್ಲಿ ಮಾನ್ಯ ಶಾಸಕರೇನಪ್ಪ ಅಂದ್ರೆ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡಿ ಅದೇ ರೀತಿ ಏನಪ್ಪ ಅಂದ್ರೆ ತಮ್ಮ ತಮ್ಮ ಪಕ್ಷದ ಏನಪ್ಪ ಅಂದ್ರೆ ಬ್ಯಾನರ್ಗಳು ಏನಪ್ಪ ಅಂದ್ರೆ ಹಾಕೊಂಡು ಇದು ಒಂದು ಅಡಿಗಲ್ ಸಮಾರಂಭ ಅಂತನಪ್ಪ ಅಂದ್ರೆ ತಿಳಿದೇನಪ್ಪ ಅಂದ್ರೆ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಳಗೂಡ್ಸಿ ಏನಪ್ಪ ಅಂದ್ರೆ ಇಲ್ಲಿ ಗುಂಡಾಗಿರಿ ಏನಪ್ಪ ಅಂದ್ರೆ ರಾಜ್ ಮಾಡ್ತಾ ಇದಾರೆ ನಮ್ಮಲ್ಲಿ ಚುಡುಗುಪ್ಪ ಒಳಗ। ಇದು ಯಾವತ್ತೂ ಏನಪ್ಪ ಅಂದ್ರೆ ಇದು ನಡೆಯೋದಿಲ್ಲ। ಎರಡನೇ ಮಾತು, ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಇವ್ರೇನಪ್ಪ ಅಂದ್ರೆ ಅಡಿಗಲ್ ಸಮಾರಂಭ ಅಂತ ಹೇಳಿ ಏನಪ್ಪ ಅಂದ್ರೆ ಇವ್ರೇನು ಮಾಡ್ಲಿದ್ದಾರೆ, ಯಾವುದೇ ಒಂದು ಏನಪ್ಪ ಅಂದ್ರೆ ಯಾವುದೋ ಒಂದು ಸರ್ಕಾರಿ ಏನಪ್ಪ ಅಂದ್ರೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ। ಒಂದನೇ ಮಾತು ಏನಪ್ಪ ಅಂದ್ರೆ ಈ ಒಂದು ಪ್ರೋಟೋಕಾಲ್ ಏನಪ್ಪ ಅಂದ್ರೆ ತಾವು ಏನಪ್ಪ ಅಂದ್ರೆ ಶಿಷ್ಟಾಚಾರ ಏನಪ್ಪ ಅಂದ್ರೆ ತಾವು ಉಲ್ಲಂಘನೆ ಮಾಡಿರಿ। ಇನ್ನೊಂದು ಏನಪ್ಪ ಅಂದ್ರೆ ಇದು ಏನೋ ನಮ್ದು ಏನಪ್ಪ ಸಂಕೀರ್ಣ ಏನಪ್ಪ ಅಂದ್ರೆ ಇದು ಪುರಸಭೆ ಸಂಕೀರ್ಣ ಏನಪ್ಪ ಅಂದ್ರೆ ತಾವೇನು ಅಡಿಗಲ್ ಅಂತ ಏನಪ್ಪ ಅಂದ್ರೆ ಹೇಳಿರಿ। ಈ ಒಂದು ಪ್ರೋಟೋಕಾಲ್ ಏನಪ್ಪ ಅಂದ್ರೆ ಈ ಒಂದು ಪ್ರೋಟೋಕಾಲ್ ಒಳಗೆ ನಮ್ಮವರೇನಂತ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಭೀಮರಾವ್ ಪಾಟೀಲ್ ಅವ್ರದ್ದು ಅವ್ರಿಗೂ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ, ಚಂದ್ರಶೇಖರ್ ಪಾಟೀಲ್ ಸಾಹೇಬ್ರಿಗೂ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ, ಮಾನ್ಯ ಏನಪ್ಪ ಸಂಸದರಿಗೆ ಇದೇನಪ್ಪ ಅಂದ್ರೆ ಮಾಹಿತಿ ಇಲ್ಲ। ಇವನ್ ಏನಪ್ಪ ಅಂದ್ರೆ ಪುರಸಭೆ ಏನಪ್ಪ ಅಂದ್ರೆ ಮುಖ್ಯಾಧಿಕಾರಿ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಕೂಡ ಮಾಹಿತಿ ಇಲ್ಲ। ಇನ್ನೂ ಒಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ಚುಡುಗುಪ್ಪ ಸಮುದಾಯ ಏನಪ್ಪ ಅಂದ್ರೆ ಆರೋಗ್ಯ ಕೇಂದ್ರದಾಗ ಏನಪ್ಪ ಅಂದ್ರೆ 100 ಇದರಿಂದ ಏನಪ್ಪ ಬೆಡ್ ಮಾಡ್ಲಿತ್ತಾರ। ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ವೈದ್ಯಾಧಿಕಾರಿಗೆ ಡಾಕ್ಟರ್ ವಿಜಯ್ ಹಿರಸ್ಕರ್ ಅಂತೇಳಿ ಅವರಿಗೆ ಕೂಡ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ। ಅದ್ರ ಸಲುವಾಗಿ ನಾವು ಸಮಸ್ತ ನಮ್ಮ ಚುಡುಗುಪ್ಪ ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಹಾಗೂ ಎಲ್ಲ ಒಂದು ನಮ್ಮ ಚುಡುಗುಪ್ಪ ಏನಪ್ಪ ಅಂದ್ರೆ ಸಮಸ್ತ ನಮ್ಮ ಕಾಂಗ್ರೆಸ್ ವತಿಯಿಂದ ಏನಪ್ಪ ಅಂದ್ರೆ ನಾವು ಒಂದು ತೀವ್ರವಾಗಿ ಖಂಡನೆ ಮಾಡುತ್ತೇವೆ। ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಇದು ಒಂದು ಚುಡುಗುಪ್ಪದಾಗ ಏನಪ್ಪ ಅಂದ್ರೆ ಬಹಳ ಶಾಂತಿಯುತಲಂತ ಏನಪ್ಪ ಅಂದ್ರೆ ನಾವೆಲ್ಲ ಕಾರ್ಯಕರ್ತರು ಇವನ್ ಯಾರೇ ಆಗಿರ್ಬೋದು ತಾವು ಈ ಒಂದು ಚುಡುಗುಪ್ಪಕ್ಕೆ ಬಂದೇನಪ್ಪ ಅಂದ್ರೆ ತಾವು ಕಾನೂನು ಸುವ್ಯವಸ್ಥೆ ಏನಪ್ಪ ಅಂದ್ರೆ ಹಾಳು ಮಾಡ್ತಾ ಇದ್ದೀರಾ ಮಾನ್ಯ ಶಾಸಕರೇ। ಇದೊಂದು ಏನಪ್ಪ ಅಂದ್ರೆ ತಮಗೇನಪ್ಪ ಅಂದ್ರೆ ಗಮನವಿರಲಿ, ನಮ್ಮ ಚುಡುಗುಪ್ಪ ಪಟ್ಟಣ ಒಳಗೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಗೊಂದಗೊಲಿಬಿ ಯಾವ್ದು ಇಲ್ಲ, ತಾವೇನು ಬಂದಿವು ಇವತ್ತೇನಪ್ಪ ಅಂದ್ರೆ ಬಂದು ಪ್ರೋಟೋಕಾಲ್ ಪ್ರಕಾರ ಏನಪ್ಪ ಬಂದು ನೀವು ಮಾಡೋದಿತ್ತು ಅದು ಏನಪ್ಪ ನಾವೇನಪ್ಪ ಇದು ಮಾಡ್ತೀವಿ ಬರಬರ ಏನಪ್ಪ ಅಂದ್ರೆ ಈ ಒಂದು ಅಡಿಗಲ್ ಸಮಾರಂಭದಾಗ ತಾವು ಯಾರಿಗಾದ್ರೂ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ? ಅದು ಯಾರಿಗೂ ಕೊಡ್ರಿ ಸರ್, ಯಾರಿಗಿರಲಿ ಯಾವುದೇ ತರಿಗೆ ಏನಪ್ಪ ಅಂದ್ರೆ ಪುರಸಭೆ ಏನಪ್ಪ ಅಂದ್ರೆ ಮುಖ್ಯಾಧಿಕಾರಿ ಕೂಡ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ। ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಚುಡುಗುಪ್ಪ ಸಮುದಾಯ ಕೇಂದ್ರ ವೈದ್ಯಾಧಿಕಾರಿಗೆ ಅವರಿಗೂ ಕೂಡ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ। ದಯಮಾಡಿ ಏನಪ್ಪ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡ್ರು ತಾವೇನಪ್ಪ ಅಂದ್ರೆ ಈ ತರ ಮಾಡಿದ್ರೆ ಏನಪ್ಪ ಅಂದ್ರೆ ನಡಿಂಗಿಲ್ಲ ಮಾನ್ಯ ಶಾಸಕರೇ। ತಮಗೇನಪ್ಪ ಅಂದ್ರೆ ನಮ್ಮ ಸಮಸ್ತ ನಮ್ಮ ಚುಡುಗುಪ್ಪ ಕಾಂಗ್ರೆಸ್ ಪರವಾಗಿ ಏನಪ್ಪ ಅಂದ್ರೆ ತಮಗೊಂದೇನಪ್ಪ ಅಂದ್ರೆ ಎಚ್ಚರವಿರಲಿ ಏನಪ್ಪ ತಮಗೊಂದೇನಪ್ಪ ಹೇಳಕ್ ಇಷ್ಟಪಡ್ತೀನಿ। ಸರ್ ತಮಗೇನಪ್ಪ ಅಂದ್ರೆ ಮಾಹಿತಿ ಇರಬೇಕು, ನಮ್ದೇನು ಮಾಜಿ ಸಚಿವರ ಅವರೊಂದು ಅವಧಿ ಒಳಗೇನಪ್ಪ ಅಂದ್ರೆ ಸಾಕಷ್ಟು ಬೇಜಾನ್ ಏನಪ್ಪ ಅಂದ್ರೆ ಕೆಲಸ ಆಗಿದೆ। ಇವ್ರು ಏನು ಮಾಡ್ಲಿದ್ದಾರ, ನಮ್ದೇನು ಮಾಜಿ ಏನಪ್ಪ ಅಂದ್ರೆ ಸಚಿವರು ಅದಾರ ಆ ಒಂದೇನಪ್ಪ ಅಂದ್ರೆ ಬಜೆಟ್ ಒಳಗೆ ಇವ್ರು ಬಂದೇನಪ್ಪ ಅಂದ್ರೆ ಗುದ್ಲಿ ಪೂಜೆ ಮಾಡ್ಲತ್ತಾರ ಅಷ್ಟೇ, ಮತ್ತೇನು ಇಲ್ಲ। ಸಾಬರಿದ್ರೊಳಗೆ 2019ರಲ್ಲೂ ಕೂಡ ಏನಪ್ಪ ಅಂದ್ರೆ ಪ್ರಜಾಸೌಧ ಏನಪ್ಪ ಅಂದ್ರೆ ಸ್ಯಾಂಕ್ಷನ್ ಮಾಡಿದೆ ನಮ್ಮ ಮಾಜಿ ಸಚಿವರು। 2019ರಲ್ಲಿ ಏನಪ್ಪ ಅಂದ್ರೆ ಆಗಿದ ತಾವೇನಪ್ಪ ಅಂದ್ರೆ ಅವ್ನ ರೆಕಾರ್ಡ್ ಏನಪ್ಪ ಅಂದ್ರೆ ತಾವು ಏನಪ್ಪ ನೋಡ್ಬೋದು। ಇನ್ನೂ ಒಂದು ಏನಪ್ಪ ಅಂದ್ರೆ ಎಲ್ಲ ಕಡೆ ಹೋಗ್ಬೇಕು ಗುದ್ಲಿ ಪೂಜೆ ಮಾಡಬೇಕು, ಇದು ಯಾವ ನ್ಯಾಯ ಸರ್ ಇದು ನಮ್ಗೆ ಹೇಳಿ? साहब आज फंक्शन हुआ गुदली पूजा का बोल के उन्होंने फंक्शन करे। गुदली पूजा का नहीं बोल रहे साहब है यहाँ सर, आप बोल रहे होंगे, लेकिन उनका स्टेटमेंट उनका है सर। मैटर क्या है वो बोलता हूँ, जो इन्होंने बोर्ड में लगाए वो मैटर बोलता हूँ। ये ओपनली भारतीय जनता पार्टी वाले जो है ना ओपनली बैनर लगे सब भी है। मैं आपको वो वीडियो भी मैं आपको ये सब सुनो करता हूँ। यहाँ क्या लिखे, भारतीय जनता पार्टी चुड़गुप्पा इनके ओर से गुदली पूजा है, तो तुम्हारा है क्या कॉम्प्लेक्स बीजेपी वाले का? सरकारी ये पूरा जो आप क्या बीजेपी का है क्या? हमारा कुछ भी नहीं है क्या? और एक हमारे शासक को पूछना चाहता हूँ मैं
आप शासक खाली बीजेपी के हैं क्या, कांग्रेस वाले का नहीं है क्या? हम क्वेश्चन पूछ रहे थे उनको गाड़ी रुका के, उन्होंने सवाल जवाब खाली पीएसआई को कर रहे थे। हम जो क्वेश्चन पूछ रहे थे, हमारे अध्यक्ष होंगे कौन भी होंगे, क्वेश्चन पूछ रहे तो ए तಮ್ಮ ನಾನಿನ್ನು ಮಾತಾಡತಿಲ್ಲ, ನಾನು ತಗೊಂಬದಿ ನಾನಿನ್ನು ಮಾತಾಡತಿಲ್ಲ। क्यों साहब, हम वोट डाले होंगे नहीं डाले होंगे, शासक बोले तो ना सबका है, सबका क्या है क्वेश्चन का आंसर देना उन्होंने। साहब गाड़ी भगाते गए, उनके कार्यकर्ता हमारे कार्यकर्ता को ढकले, उसका लाइव वीडियो मेरे पास है। और एक प्रोटोकॉल गांव के लोगों को, ये मेरे ख्याल से कल रात को मालूम हुआ सब, कल रात को मालूम हुए, आज सुबह पूरा ये कार्यक्रम चालू करे उन्होंने। हमारे एमएलसी साहब कहाँ है? सब 2 एमएलसी है, हमारे एमपी साहब है, पूरा सभी अधिकार है, कहाँ है? आपका घर का काम कर लिए जैसा कर लिए तुम उसको, कहाँ है तहसीलदार साहब? हम पूछना वो चाहते, ये तुम क्या करे गुंडा वर्तने बोल के जो तुम कांग्रेस लोगों को बोल रहे हैं, ये जो तुम्हारे ऊपर है वो हमारे ऊपर डाल के बोल रहे तुम। जो तुम कर रहे काम आज पूरे गांव देखे, आज पूरा गांव देखे, जो तुम गुंडा वर्तने करे वो काम आप करे। और थोड़े प्रेस मीडिया में भी आए तो क्या है, कांग्रेस के कार्यकर्ता क्या है घेराव करे करते शासक को, सब वीडियोस है, घेराव कई को करते हैं। आप शासक है, आप ठहर के बात करना था हमारे साथ, हमारे क्वेश्चन का आंसर देना था, तुम कई को भाग गए। आप गलती करे बोल के भाग गए। आप अगर से आप गलती नहीं करते तो आप ठहर के क्वेश्चन का आंसर करते थे तुम। हमारे कार्यकर्ता ठहर के पूछ रहे, हमारे पूरे कार्यकर्ता है, हमारे बड़े लोग भी है, उनका आंसर टोटली नहीं दिए। उसके बदल पीएसआई को उन्होंने बोल रहे हैं ये तಮ್ಮ ಹಿಂಗಾಯ್ತಂದ್ರೆ ಮುಂದಿನ ದಿನದಿಂದ ನಿಂದು ಹೈರಾಣಿ ಅದ ನೋಡ್ बोल रहे उन्होंने, पीएसआई को बोल रहे उन्होंने। अरे हमारे से पूछो, हमारा तकलीफ हमारे को पूछो, हम बोलते हैं। ಈ ಒಂದು ಕ್ಷೇತ್ರದ ಏನಪ್ಪ ಅಂದ್ರೆ ಶಾಸಕರಾಗಿ ಏನಪ್ಪ ಅಂದ್ರೆ ಅವ್ರೇನು ಗುಂಡಾ ವರ್ತನೆ ಮಾಡ್ಲತ್ತಾರ, ಇದೇನಪ್ಪ ನಾವೇನಪ್ಪ वीडियोस बताता हूँ आपको, गुंडा वर्तने कौन करी कौन नहीं, खाली लिखने से कुछ भी नहीं होगा। ಬರೀ ವಿಶಾಲ್ ಇದೇ ರೀತಿಯಲ್ಲಿ ಇದೇ ಇಂಡಿಯನ್ ನ್ಯೂಸ್ ನಾನೊಂದು ಹೇಳಕ್ ಹೋಗಿದ್ದೀವಿ, ನೀವು ಇದಕ್ಕ ಗುದ್ದಲಿ ಪೂಜೆ ಅಂತ ಮಾಡ್ತಾ ಇದ್ದೀರಿ। ನೀವು ಯಾರ ಪ್ರೋಟೋಕಾಲ್ ಪ್ರಕಾರ ನೀವು ಯಾವ್ದು ಕೇಳಿದಿರಿ, ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದಿರಿ? ನಮ್ಮ MP ಅವ್ರಿಗೆ ಹೇಳಿದಿರಾ, MLC ಅವ್ರಿಗೆ ಹೇಳಿದಿರಾ, ಪುರಸಭೆ ಮುಖ್ಯಾಧಿಕಾರಿಗೆ ಹೇಳಿದಿರಾ, ಆಮೇಲೆ ಹಾಸ್ಪಿಟಲ್ ವೈದ್ಯಾಧಿಕಾರಿಗೆ ಹೇಳಿದಿರಾ? ಯಾವುದೂ ಹೇಳಿಲ್ಲ। ಇದೆಲ್ಲ ಬಿಟ್ಟು ನೀವೇನದಂತಂದ್ರೆ ಈ ರೀತಿ ಮಾಡ್ತಾ ಇದ್ದೀರಿ। ದಯವಿಟ್ಟು ಶಾಸಕರೇ ಇದ್ರ ಬಗ್ಗೆ ನೀವೇನದಂತಂದ್ರೆ ನೀವು ಇದು ಮಾಡಬೇಕು। ನಮ್ಮ ಚಿಡುಗುಪ್ಪದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ। ನಾವು ಯಾವುದೇ ಪಾರ್ಟಿ ಇರಲಿ ಏನೇ ಇರಲಿ, ಓನ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ಪಾರ್ಟಿ ಇರ್ತೀವಿ। ಇದ್ರ ಬಗ್ಗೆ ನೀವೇನದನ್ನು ಜಗಳ ಹಚ್ಚ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ನಾವು ಖಂಡಿಸ್ತೀವಿ। ನೀವೇನದಂತಂದ್ರೆ ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಬೇಕು। ನನ್ನ ಚುಟುಗುಪ್ಪ ನಿವಾಸಿಗಳಿಗೆ ನನ್ನ ಎಲ್ಲ ನನ್ನ ಚುಟುಗುಪ್ಪ ನಿವಾಸಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ। ಇವತ್ತಿನ ದಿವಸ ಇವಾಗ ಒಂದು ಹಾಫ್ ಆನ್ ಅವರ್ 1 ಅವರ್ ಆದ ನಂತರ ಎಲ್ಲ ಮೀಡಿಯಾದಲ್ಲೆಲ್ಲ ನೋಡಿದೆ, ಕಾಂಗ್ರೆಸ್ ಗುಂಡಾಗಿರಿ ಮತ್ತು ಶಾಸಕರ ಕಾರಿಗೆ ಘೇರಾವ್ ಅಂತ ಈ ರೀತಿ ಎಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದೆಲ್ಲ ಸುಳ್ಳು। ನಾವು ಯಾವುದೇ ಪಕ್ಷದಿಂದ ಹೋಗಿರ್ಬೋದು, ಬಟ್ ಯಾವುದೇ ಅಲ್ಲಿ ಜೈಕಾರ ಹಾಕೋಕ್ಕೆ ಮತ್ತು ನಾವು ಅಪೋಸ್ ಮಾಡೋಕ್ಕೆ ಧಿಕ್ಕಾರಕ್ಕೆ ಹೋಗೋಕ್ಕೆ ನಾವು ಹೋಗಿಲ್ಲ। ಕೆಲವೊಂದು ಕುಂದುಕೊರತೆಗಳಿದ್ದವು, ಕೆಲವೊಂದು ಪ್ರಶ್ನೆಗಳನ್ನ ಇದ್ದವು। ಅವರು ಮಾನ್ಯ ಶಾಸಕರು 48 ಅಸೆಂಬ್ಲಿ ಸದಸ್ಯರಿದ್ದಾರೆ, ನಾವು 48 ಅಸೆಂಬ್ಲಿ ಪ್ರಜೆಗಳಿದ್ದೀವಿ। ಸಂವಿಧಾನದ ಆರ್ಟಿಕಲ್ 16 ನಮಗೆ ಪ್ರಶ್ನೆ ಕೇಳುವಂಥ ಅಧಿಕಾರವನ್ನು ನೀಡುತ್ತೆ। ಅದನ್ನು ಬಿಟ್ಕೊಂಡು ನಾನು ಮಾನ್ಯ ಶಾಸಕರಿಗೆ 2 ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ನೇರವಾಗಿ ಹೇಳಿದ್ದೀನಿ। ಹೇಳಿದ ಮೇಲೂ ಸಹ ಅವರು PSA ಅವರಿಗೆ ಅವ್ರ ಜೊತೆನೇ ಡಿಸ್ಕಸ್ ಮಾಡಿ ಮಾತಾಡಿ ಅವರು ಹೋಗ್ತಾಯಿದ್ರು। ನಮ್ಮ ಕಾರ್ಯಕರ್ತರೆಲ್ಲ ಜಗೋಷ್ ಕೂಕತ್ತ ನಾವು ಕಾರಿನ ಮುಂದೆ ಮಧ್ಯೆ ನಾನು ಹೋಗಿದ್ದು CPS ಅವರಿಗೆ ನಾನು ವಿನಂತಿ ಮಾಡ್ತಾಯಿದ್ದೆ, ಸರ್ ನನ್ನ 2 ಪ್ರಶ್ನೆಗಳಿವೆ, ನಾನು ಮಾನ್ಯ ನನ್ನ ಶಾಸಕರಿದ್ದಾರೆ, ಅವರು BJP ಪಕ್ಷದಿಲ್ಲ, ಟಿಕೆಟ್ ತೊಗೊಂಡಿರ್ಬೋದು, ಆದರೆ ಹುಮ್ನಾಬಾದ್ ಮತಕ್ಷೇತ್ರ ಶಾಸಕರಿದ್ದಾರೆ, ನಾನು ಪ್ರಶ್ನೆ ಕೇಳ್ತೀನಿ ಅಂತ ಈ ಪದವನ್ನು ನಾನು CPS ಅವರಿಗೆ ನಾನು ಮಂಡನೆ ಹೇಳಿದ್ದೀನಿ। ನಾನು ಆಲ್ರೆಡಿ ಹೇಳ್ತಿರ್ಬೇಕಾದ್ರೆ ಅವರೇ BJP ಕಾರ್ಯಕರ್ತರೇ ಬಂದು ನಮ್ಮನ್ನು ತಳ್ಳಿ, ನಮ್ಮ ಕಾರ್ಯಕರ್ತರನ್ನ ತಳ್ಳಿ ಅವರೇ ವಿಡಿಯೋಸ್ ಎಲ್ಲ ಅವ, ಅದರಲ್ಲಿ JK ನ್ಯೂಸ್ ಮೀಡಿಯಾದಲ್ಲೂ ಬಂದಿದೆ ಮತ್ತು ಇಂಡಿಯನ್ ನ್ಯೂಸ್ನಲ್ಲೂ ಬಂದಿದೆ। ಅವರೇ ನಮ್ಮನ್ನು ತಳ್ಳಿ ಗುಂಡಾಗಿರಿ ಅಂತ ಅವರೇ ಹೇಳ್ಕೊತಾ ಹೋಗಿದ್ದಾರೆ। ಒಂದು ಬ್ಯಾನರ್ ನೀವು ಗುದ್ದಲಿ ಪೂಜೆ ಅಂತ ಹಾಕ್ತೀರಾ, 3 CO ಅವರಿಗೆ ಶಾಸಕರ ಕಚೇರಿಯಲ್ಲಿ ಕರೆಸಿ ಸಭೆ ಅಂತ ಹೇಳ್ತೀರಾ। ನಿಮ್ಮ BJP ಪಕ್ಷದ ಕಾರ್ಯಕರ್ತರು ಸ್ಟೇಟಸ್ ಇಡ್ತಾರೆ 3, ಒಂದು BCM ಹಾಸ್ಟೆಲ್ಲು, ಒಂದು ಹಾಸ್ಪಿಟಲ್ 50 ಬೆಡ್ಡಿಂದು, ಮತ್ತು ಇದು TMC ಕಾಂಪ್ಲೆಕ್ಸು, ಇವು 3ದೆಲ್ಲ ಗುದ್ದಲಿ ಪೂಜೆ ಅಂತ ವಿಷಯವನ್ನು ಹೊರಬರುತ್ತೆ।
ನೀವು ನೋಡಿದ್ರೆ ಗುತ್ತೇದಾರನ ಕೇಳಿದ್ರೆ ಸ್ಪಾಟ್ ವಿಸಿಟ್ ಅಂತ ಹೇಳ್ತಾರೆ, ಹಿರಸ್ಕರ್ ಸರ್ನ ಕೇಳಿದ್ರೆ ಸ್ಪಾಟ್ ವಿಸಿಟ್ ಅಂತ ಹೇಳ್ತಾರೆ. ನಾವು ಸಿ ಅವ್ರನ್ನ ಕೇಳಿದಾಗ ನಮಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಸ್ಪಾಟ್ ವಿಸಿಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಸೆಕ್ಷನ್ इंजीनियर ಅನ್ನೋದು ಇರಬೇಕಲ್ವಾ. सेक्शन इंजीनियर होना चाहिए उधर, स्पॉट विजिट कर रहा बोले तो आपको, और सेक्शन इंजीनियर नहीं है और पूरा टीएमसी डिपार्टमेंट का सीईओ नहीं है, और उधर तो विजय कुमार हिरस्कर साहब होगा. लेकिन अब स्पॉट विजिट कर रहा बोले तो उधर क्या तो कामगारी के स्टेप तो होने का रहना नहीं, पिलर तो राइज होना, बेसमेंट तो होना, लेंटल तो होना, क्या तो होना. वो टाइम पे तुम आके कितने एमएम का रॉड वाले, कौन सा सीमेंट यूज कर रहे, भूसा यूज कर रहे, रेती यूज कर रहे, क्या कर रहे बोल के वो विजिट करे तो एक मान्यता आता. चुप खाली खेत को आके तुम मैं विजिट कर तो बोल के सब लोग बोल रहे तुम्हारा कार में जो वो क्या थे सब्बल लेके तुम ही चेक करे बोल के, मैं तो नहीं दिया क्या, तुम्हारा कार में जो लेके आए साथ में जो सब्बल लेके आके पूजा करे चालन दिए बोल के बोल रहे. हम इसको ये खंडन करते हैं. इसके अंदर 100% ये अशांति करने का व्यवस्था तुम कर रहे, और PSA साहब को क्या है तुम बोल रहे नहीं ಏನು ಮಾಡಬೇಕಲ್ಲತ್ತಿದಪ್ಪ ಈ ರೀತಿ ನೀವು ಶಾಂತಿ ಮಾಡಬಾರ್ದಪ್ಪ ಅಂತ ನೀವು ಅವ್ರನ್ನ ಮಾರ್ಗಸೂಚಿ ಮಾಡ್ತಾ ಇದ್ದ मार्गसूची कर रहे तुम ही अशांति कर रहे हैं यहाँ पर. तो प्रोटोकॉल के हिसाब से अब प्रजा सौदा हो गए. माने चंद्रशेखर पाटिल साहब आए थे, आप भी आए थे, एक वेदिके में बैठे. साउथ का MLA साहब हमारा शैलेंद्र बेलदड़े साहब भी आए थे. एक इसमें बैठ के उन्होंने भी पूजा करे, तुम भी पूजा करे, उनको भी सम्मान डाले, तुम्हारा भी सम्मान डाले. चुड़गुप्पा का सब लोग यही चाहते थे कि नहीं चाहते थे, यही चाहते थे. स्टेज मारा के स्टेज के ऊपर इधर भी उन्होंने वही चाहते थे. लेकिन आप खुद का भारतीय जनता पार्टी बोल के बैनर लगा के ये सरकार प्रोग्राम करे, सो ये गलत है, हम ये खंडन करते हैं. और मैं JK न्यूज़ वालों को मैं 100% रिक्वेस्ट करता हूँ. क्यों बोले तो तुम भी एक देश का एक अंग है, माध्यम अंग है. तुम MLA कार को घेराव बोल के करे से, वो घेराव नहीं है. मैं प्रश्न पूछ रहा था, मेरा कार्यकर्ता भी लोग आए थे, उन्हीं हमारे को धक्का मारे. लेकिन ये ऐसा घेराव करना बोल के करे सो ये गलत है. मैं आपको रिक्वेस्ट करता हूँ ऐसा नको करो. जो भी सच्चाई है वो चुड़गुप्पा के जनता के सामने लाओ. वो बैनर भी लाना आप, और उन ISO भी लाना, उन कार में से वो सब्बल निकले से भी लाना, सब लाना. चुड़गुप्पा पट्टन लोगों को अशांति उन्हों कर रहे क्या हम कर रहे बोल के बताने का काम तुम्हारा है. जय भीम, जय संविधान. दशहरा और दीपावली फेस्टिवल के लिए SS पारा वेडिंग मॉल गांधी चौक चुड़गुप्पा में मिलेंगे स्पेशल कांचीवरम, धर्मावरम, मैसूर क्रेप सिल्क साड़ीज, रायमंड, आदित्य बिरला, सेलिनो शूटिंग्स, कोट सूट, शेरवानी, ब्लेजर, कुर्ता पजामा, कॉट सेट, फैंसी ड्रेस के अलावा बच्चों से लेकर बड़ों तक के 3 रुपया कैप से लेकर 35,000 की साड़ी तक के हर वो आइटम सिर्फ चुड़गुप्पा ही नहीं, हुमनाबाद के बस स्टैंड के बाजू SS पारा शॉपिंग मॉल में भी मिलेंगे. अपने सपनों को कहें अब यस. जी हाँ, हुमनाबाद के सिंदीन खेरा क्रॉस शाकुंतला पाटिल कॉलेज के पीछे सुभाष डेवलपर्स, केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला. NA प्लॉट्स जिसमें अंडरग्राउंड ड्रेनेज, CC रोड, प्लेग्राउंड, पावर हैच, गार्डन, LED लाइट्स, वाटर सप्लाई के अलावा हर वो फैसिलिटी. तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने. हुमनाबाद बस स्टैंड के अपोजिट 7 स्टार होटल के बाजू साइड बेंगलुरु बेकरी में स्पेशल क्रिसमस और न्यू ईयर के लिए ऑफर रखा गया है, जिसमें 1 kg केक अभी 500 में नहीं बल्कि सिर्फ 400 रुपीज में मिलेगा. और यहाँ से 500 का जो भी बेकरी आइटम्स लेंगे उन्हें दिलकुश राउंड पीस और 10 रुपीज का डेयरी मिल्क चॉकलेट दिया जाएगा. और यहाँ स्पेशल मिलेंगे पिज्जा, बर्गर, पनीर, सैंडविच, केक, माया केक, रवे का तोश के अलावा सभी बेकरी आइटम. तो एक बार विजिट करना ना भूलें. और यह ऑफर सिर्फ इंडियन न्यूज जनता की आवाज देखकर जाने वालों के लिए रखा गया है.